ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬಸಳೆ ಸೊಪ್ಪು ಮತ್ತು ಒಣಗಿರುವಂಥ ಸಾಲ್ಟೆಡ್ ಪ್ರಾನ್ಸ್ ಹಾಕಿ ಒಂದು ಸಾರು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ಬಸಳೆಯನ್ನು ನಾನೊಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ, ಇದು ನೆನೆಸಿಟ್ಕೊಂಡಿಲ್ಲ ಫ್ರೆಂಡ್ಸ್, ವಾಶ್ ಮಾಡಿ ಹಾಕ್ಕೊತಿದ್ದೇನೆ. 1 ಈರುಳ್ಳಿ, 1 ಟೊಮೆಟೊ ಹಣ್ಣು ಮತ್ತು ಇದಕ್ಕೊಂದು 3ರಿಂದ 4 ಗ್ಲಾಸಷ್ಟು ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 4 ಸಿಟಿ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಆವಾಗ ಈ ಬಸಳೆ ಸೊಪ್ಪು ಚೆನ್ನಾಗಿ ಬೆಂದು ಬಿಡುತ್ತೆ. ಅದಕ್ಕೋಸ್ಕರ ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊತಿದ್ದೇನೆ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಬೇಕಾಗಿರುವಂಥ ಒಂದು ಮಸಾಲವನ್ನು ಕೂಡ ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, 2 ಚಮಚದಷ್ಟು ಅವಿಜ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ಬಿಸಿಲುಗಾಲಕ್ಕೆ ಬೇಕಾಗಿರುವಂಥ ಒಂದು ರೆಸಿಪಿ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ತುಂಬ ಏರಳಾಗಿರುತ್ತೆ ಫ್ರೆಂಡ್ಸ್ ಬಸಳೆ ಸೊಪ್ಪಿನಲ್ಲಿ. ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಕಡೆ ಅವರ ಆಹಾರದಲ್ಲಿ ವಾರಕ್ಕೊಂದ್ಸಲ ಇದನ್ನು ಬಳಸ್ತಾರೆ ಈ ಬೇಸಿಗೆಗಾಲದಲ್ಲಿ. ಈಗಿಲ್ಲಿ ಮಸಾಲವನ್ನು ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ನಾನು ಫ್ರೈ ಮಾಡ್ಕೊತಿದ್ದೇನೆ. ಇದು ಬಾಯ್ಲ್ಡ್ ರೈಸ್ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೋದಕ್ಕೆ ಬಿಡ್ತಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಹಾಕ್ಕೋಬೇಕು. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಗ್ಯಾಸ್ ಆಫ್ ಆದಮೇಲೆ ನಾನು ತೆಂಗಿನಕಾಯಿನ ಹಾಕ್ಕೊತೇನೆ. ಈ ಬಸಳೆ ಸೊಪ್ಪಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದು ಮಸಾಲ ಪದಾರ್ಥ ಎಲ್ಲ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು. ಇಲ್ಲಿ ಒಂದು 50 ಗ್ರಾಮಷ್ಟು ಒಣಗಿರುವಂಥ ಉಪ್ಪಿನ ಪ್ರಾನ್ಸನ್ನು ತೊಗೊಂಡಿದ್ದೇನೆ. ಅದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಾಕೋದು ಬೇಡ, ಡ್ರೈ ಆಗಿ ಫ್ರೈ ಮಾಡಿಕೊಂಡು ಇದನ್ನು ಆಮೇಲೆ ನೀರಲ್ಲಿ ಹಾಕಿ ತೊಳಿಬೇಕು ಫ್ರೆಂಡ್ಸ್. ಇದನ್ನು ನಾನು ಮಂಗಳೂರಿಂದಲೇ ತಗೊಂಡು ಬಂದಿದ್ದೇನೆ. ಚೆನ್ನಾಗಿ ಒಂದು ಸಲ ಇದನ್ನು ಹುರಿಬೇಕು. ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಫ್ರೆಂಡ್ಸ್, ಆವಾಗ ಗ್ಯಾಸ್ ಆಫ್ ಮಾಡಿದರೆ ಸಾಕು. ಈಗ ಇದನ್ನು ನಾನು ತಣ್ಣಗಾದಮೇಲೆ ನೀರಲ್ಲಿ ಹಾಕಿ ತೊಳೆಯುತ್ತೇನೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಇಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸಿರುವಂಥ ಬಸಳೆ ಸೊಪ್ಪು ಏನಾಗಿದೆ ಅಂತ ನೋಡೋಣ. ಇಲ್ಲಿ ಈರುಳ್ಳಿ ಇರ್ಬೋದು, ತೊಗರಿಬೇಳೆ, ಬಸಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲವನ್ನು ಹಾಕ್ಕೊತೇನೆ. ಇದರಲ್ಲಿ ನೀರಿನಂಶ ಇರುವುದರಿಂದ ಭಾಳ ನೀರನ್ನೇನು ಸೇರಿಸ್ಕೊಳ್ಳೋದು ಬೇಡ. ಭಾಳ ನೀರಾದರೂ ರುಚಿಯಾಗಿರೋದಿಲ್ಲ. ಒಂದು ಸ್ವಲ್ಪ ಗಟ್ಟಿ ಇದ್ರೇ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ನೀರನ್ನು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಸೇರಿಸ್ಕೊರಿ. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಒಣಗಿರುವಂಥ ಪ್ರಾನ್ಸನ್ನು ನೀರಲ್ಲಿ ಹಾಕಿ ತೊಳೆದು ಇದಕ್ಕೆ ಬೇಯೋದಕ್ಕೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್.
ಇದಕ್ಕೊಂದು ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಕೂಡ ಹಾಕ್ಕೋಬೇಕು. ಈ ಒಣಗಿರೋ ಪ್ರಾನ್ಸ್ನಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುವುದರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೇನೆ, ಕಡಿಮೆ ಆದರೆ ಕೊನೆಯಲ್ಲಿ ಬೇಕಂದರೆ ಹಾಕ್ಕೋಬೋದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಕುದಿ ಬರಬೇಕು ಫ್ರೆಂಡ್ಸ್, ಯಾಕಂದರೆ ಗ್ರೇವಿಯಲ್ಲಿ ಇದು ಪ್ರಾನ್ಸ್ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ. ಈಗ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಗ್ರೇವಿ ಯಾವ ರೀತಿ ಕುದೀತಿದೆ ಅಂತ. ಇಷ್ಟಾದರೆ ಸಾಕು, ಯಾಕಂದರೆ ನಾವು ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿರೋದರಿಂದ ಪ್ರಾನ್ಸ್ ಬೇಗನೆ ಬೆಂದುಬಿಡುತ್ತೆ ಫ್ರೆಂಡ್ಸ್. ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಏನಾದರೂ ಕಡಿಮೆ ಆಗಿದರೆ ಉಪ್ಪನ್ನು ಹಾಕ್ಕೋಬೋದು. ನೀವು ಈ ಮೆಥಡಲ್ಲಿ ಒಂದು ಸಲ ಬಸಳೆ ಸೊಪ್ಪು ಸಾರು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಡಿಶ್ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.